ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣದ ಶಿವಸೇನೆ ಸೇರಿ ಮಹಾರಾಷ್ಟ್ರ ಚುನಾವಣೆ ಎದುರಿಸಿದ್ದು ನಿರೀಕ್ಷೆಗೂ ಮೀರಿ ಜಯಬೇರಿ ಬಾರಿಸಿದೆ. ಎಲ್ಲಾ ಸಮೀಕ್ಷೆಗಳು ನುಡಿದಿದ್ದ ಭವಿಷ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲೇ ಸೀಟು ಗೆದ್ದು ಬೀಗಿದೆ. ಇಷ್ಟೆಲ್ಲ ಗೆಲುವು ಸಾಧಿಸಿರುವ ಬಿಜೆಪಿ ಏಕನಾಥ್ ಶಿಂದೆ ಬಣದ ಶಿವಸೇನೆ ನೇತೃತ್ವದ ಮಹಾಯುತಿ ಮೈತ್ರಿಯ ಸಾರಥಿ ಯಾರಾಗ್ತಾರೆ? ಮಹಾರಾಷ್ಟ್ರಕ್ಕೆ ಯಾರು ಸಿಎಂ ಆಗ್ತಾರೆ ಅನ್ನೋದೇ ಈಗ $1,000,000 ಪ್ರಶ್ನೆಯಾಗಿದೆ. ಏಕನಾಥ್ ಶಿಂದೆ ಅಲ್ಲ, ದೇವೇಂದ್ರ ಫಡ್ನವೀಸ್ ಮಹಾ ಸಿಎಂ. ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಎನ್ನುವುದೇ ಸದ್ಯದ ದೊಡ್ಡ ಪ್ರಶ್ನೆಯಾಗಿದೆ. ಮೂಲಗಳ ಪ್ರಕಾರ ಹೊಸ ಸರ್ಕಾರ ನವೆಂಬರ್ 26ರಂದು ಅಧಿಕಾರ ವಹಿಸಿಕೊಳ್ಳಲಿದೆ. ಮತದಾರರ ಮನಗೆದ್ದಿರುವ ಏಕನಾಥ್ ಶಿಂದೆ ಅವರನ್ನು ಸಿಎಂ ಆಗಿ ಉಳಿಸಿಕೊಳ್ಳುವುದೇ ಅಥವಾ ಬಿಜೆಪಿಯ ಅಮೋಘ ಸಾಧನೆಗೆ ಕಾರಣರಾದ ದೇವೇಂದ್ರ ಫಡ್ನವೀಸ್ರನ್ನೇ ಸಿಎಂ ಮಾಡ್ತಾರಾ ಅನ್ನೋ ಚರ್ಚೆ ಜೋರಾಗಿದೆ. ಮೂಲಗಳ ಪ್ರಕಾರ ದೇವೇಂದ್ರ ಫಡ್ನವೀಸ್ರನ್ನೇ ಸಿಎಂ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅದನ್ನು ಡಿಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಏನೇನಾಗಿದೆ ಅಂತ ನೋಡಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣದ ಶಿವಸೇನೆಯ ಮೈತ್ರಿ 230 ಸೀಟು ಗೆದ್ದು ಸ್ಪಷ್ಟ ಬಹುಮತ ಪಡೆದುಕೊಂಡಿದೆ. ಇದರಲ್ಲಿ ಬಿಜೆಪಿ 132 ಸೀಟು ಗೆದ್ದಿದ್ರೆ ಶಿಂದೆ ಬಣದ ಶಿವಸೇನೆ 53 ಸೀಟು ಗೆದ್ದಿದೆ. ಅಜಿತ್ ಪವಾರ್ ಬಣದ ಎನ್ಸಿಪಿ 40 ಸೀಟು ಗೆದ್ದು ಬೀಗಿದೆ. ಮತ್ತೊಂದೆಡೆ ಕಾಂಗ್ರೆಸ್, ಎನ್ಸಿಪಿ, ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮೈತ್ರಿಕೂಟ ಕೇವಲ 53 ಸೀಟು ಪಡೆಯಲಷ್ಟೇ ಸಾಧ್ಯವಾಗಿದೆ. ಅಲ್ಲದೆ ಇತರರು ಕೇವಲ 5 ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ. ಇದರಲ್ಲಿ ಸ್ಪಷ್ಟ ಬಹುಮತ ಪಡೆದಿರುವ ಬಿಜೆಪಿ ನೇತೃತ್ವದ ಮಹಾಯುತಿ ಈಗ ಅಧಿಕಾರ ರಚಿಸಲು ಮುಹೂರ್ತ ಫಿಕ್ಸ್ ಮಾಡಿಕೊಳ್ತಿದೆ. ಆದ್ರೆ ಸಿಎಂ ಯಾರಾಗ್ತಾರೆ ಅನ್ನೋದೇ ಭಾರಿ ಹಾಟ್ ಟಾಪಿಕ್ ಆಗಿದೆ. ಮಹಾ ಅಖಾಡದಲ್ಲಿ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದ ಫಡ್ನವೀಸ್. ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಮೋಘ ಗೆಲುವು ಸಾಧಿಸಲು ಮಾಜಿ ಸಿಎಂ ಹಾಗೂ ಹಾಲಿ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಪಾತ್ರ ಬಹಳ ಪ್ರಮುಖವಾದುದು. ದೇವೇಂದ್ರ ಫಡ್ನವೀಸ್ ತಳಮಟ್ಟದಲ್ಲಿ ಕ್ಯಾಂಪೇನ್ಗೆ ಇಳಿದು ಹಲವು ವರ್ಷಗಳೇ ಆಗಿತ್ತು. ರೆಬೆಲ್ಗಳನ್ನೆಲ್ಲ ಶಾಂತ ಮಾಡಿ ಅವರಿಗೆ ಹಿನ್ನಡೆ ನೀಡಿದ್ದರು. ಸೀಟ್ ಶೇರಿಂಗ್ ನಲ್ಲಿ ಬಿಜೆಪಿಗೆ ಬೆಸ್ಟ್ ಡೀಲ್ ನೀಡಿದ್ದರು. ದೇವೇಂದ್ರ ಫಡ್ನವೀಸ್ ಅವರ ಜಾತಿಯ ಬಗ್ಗೆ ವಿರೋಧ ಪಕ್ಷಗಳು ಕ್ಯಾಂಪೇನ್ ಮಾಡಿದ್ದವು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಬೆಸ್ಟ್ ಫಲಿತಾಂಶ ಇದಾಗಲಿದೆ ಅನ್ನೋದು ದೇವೇಂದ್ರ ಫಡ್ನವೀಸ್ಗೆ ಕನ್ಫರ್ಮ್ ಆಗಿತ್ತು ಎನ್ನಲಾಗಿದೆ. ವರ್ಕೌಟ್ ಆದ ಬಾಟೆಂಗೆ ತೋ ಕಾಟೆಂಗೆ. ಹಿಂದೂ ಮತಗಳ ಕ್ರೋಢೀಕರಣದಲ್ಲಿ ಫಡ್ನವೀಸ್ ಯಶಸ್ವಿ. ದೇವೇಂದ್ರ ಫಡ್ನವೀಸ್ ಪ್ರಯೋಗಿಸಿದ್ದ ಬಾಟೆಂಗೆ ತೋ ಕಾಟೆಂಗೆ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿತು. ಇದು ಈ ಪ್ರದೇಶದಲ್ಲಿ ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ಕಾರಣವಾಯಿತು. ಏಕನಾಥ್ ಶಿಂದೆ ಅವರು ಸ್ವತಃ ಪ್ರಬಲ ಮರಾಠ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಮತ್ತು ಶಿವಸೇನೆಯ ಅಮೋಘ ಪ್ರದರ್ಶನದ ಮೂಲಕ ಅವರು ಬಾಳಾ ಠಾಕ್ರೆ ಪರಂಪರೆಯ ನಿಜವಾದ ವಾರಸುದಾರ ಎಂದು ಸಾಬೀತುಪಡಿಸಿದ್ದಾರೆ. ಅಜಿತ್ ಪವಾರ್ ಸಿಎಂ ಆಗಬೇಕೆಂದು ಪತ್ನಿ ಆಗ್ರಹ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ರನ್ನೇ ಸಿಎಂ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇದರ ಮಧ್ಯೆ ಏಕನಾಥ್ ಶಿಂದೆ ಕೂಡ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ಕಾಯ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಎನ್ಸಿಪಿಯ ಅಜಿತ್ ಪವಾರ್ ಹೆಸರು ಕೂಡ ಸಿಎಂ ರೇಸ್ಗೆ ಎಂಟ್ರಿ ಆಗಿದೆ. ಅಜಿತ್ ಪವಾರ್ ಮಹಾರಾಷ್ಟ್ರ ಸಿಎಂ ಆಗಬೇಕು ಅಂತ ಪತ್ನಿ ಸುನೇತ್ರಾ ಪವಾರ್ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಭರ್ಜರಿ ವಿಜಯ ಸಾಧಿಸಿರುವ ಮಹಾಯುತಿ ಮೈತ್ರಿಕೂಟದಿಂದ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಲಿದ್ದಾರೆ ಅಂತ ಮೂಲಗಳು ಹೇಳ್ತಿವೆ. ಆದ್ರೆ ಅಂತಿಮವಾಗಿ ಯಾರು ಸಿಎಂ ಆಗಿ ಆಯ್ಕೆ ಆಗ್ತಾರೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ.